ಮನೆ ಕೆಲಸಗಾತಿಯಿಂದ ರಾಜ್ಯ ಸಚಿವೆಯವರೆಗೆ ಇದು ಪಶ್ಚಿಮ ಬಂಗಾಳದ ನೂತನ ಬಿಜೆಪಿ ನಾಯಕಿ ಕಲಿತಾ ಮಾಸಿ ಅವರ ಸ್ಫೂರ್ತಿದಾಯಕ ರಾಜಕೀಯ ಪಯಣದ ಕಥೆ. ಇತ್ತೀಚೆಗೆ ನಡೆದ ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣೆಯಲ್ಲಿ ಔಸ್ಗ್ರಾಮ್ ಕ್ಷೇತ್ರದಿಂದ ಭರ್ಜರಿ ಗೆಲುವು ಸಾಧಿಸಿದ್ದ ಬಿಜೆಪಿ ಶಾಸಕಿ ಕಲಿತಾ ಮಾಸಿ ಅವರು ಸೋಮವಾರ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ನೇತೃತ್ವದ ಸಚಿವ ಸಂಪುಟದಲ್ಲಿ ರಾಜ್ಯ ಸಚಿವೆಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಪಶ್ಚಿಮ ಬಂಗಾಳದಲ್ಲಿ ಭಾರೀ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತರಿಗೂ ಉನ್ನತ ಹುದ್ದೆ ನೀಡುವ ಮೂಲಕ ಹೊಸ ರಾಜಕೀಯ ಸಂದೇಶ ರವಾನಿಸಿದ್ದು, ಅದರ ಪ್ರಮುಖ ಉದಾಹರಣೆಯಾಗಿ ಕಲಿತಾ ಮಾಸಿ ಹೊರಹೊಮ್ಮಿದ್ದಾರೆ. ಆರ್ಥಿಕ ಸಂಕಷ್ಟದ ನಡುವೆಯೇ ಜೀವನ ಸಾಗಿಸಿದ್ದ ಕಲಿತಾ ಮಾಸಿ ತಿಂಗಳಿಗೆ ಕೇವಲ 2,500 ರೂಪಾಯಿ ಸಂಬಳಕ್ಕಾಗಿ 4 ಮನೆಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಕುಟುಂಬದ ನಿರ್ವಹಣೆಗೆ ಶ್ರಮಿಸ್ತಾ ಇದ್ದಂತಹ ಅವರು ಇಂದು ರಾಜ್ಯದ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೆದಿರುವುದು ವಿಶೇಷವಾಗಿದೆ. ಚುನಾವಣೆಯಲ್ಲಿ 1,07,692 ಮತಗಳನ್ನು ಪಡೆದ ಕಲಿತಾ ಮಾಸಿ ತಮ್ಮ ಪ್ರತಿಸ್ಪರ್ಧಿ ಶ್ಯಾಮಪ್ರಸನ್ನ ಲೋಹರ್ ಅವರನ್ನ 12,535 ಮತಗಳ ಅಂತರದಿಂದ ಸೋಲಿಸಿ ವಿಧಾನಸಭೆ ಪ್ರವೇಶಿಸಿದ್ರು. ಕಲಿತಾ ಮಾಸಿ ತಮ್ಮ ರಾಜಕೀಯ ಪಯಣವನ್ನ ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತೆಯಾಗಿ ಆರಂಭಿಸಿದ್ರು. 2021ರ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು, ಸೋಲು ಅನುಭವಿಸಿದ್ರು. ಆದರೆ ಪಕ್ಷವು ಅವರ ಮೇಲಿನ ವಿಶ್ವಾಸವನ್ನ ಮುಂದುವರೆಸಿ 2026ರ ಚುನಾವಣೆಯಲ್ಲೂ ಅವಕಾಶ ನೀಡಿದ್ದು, ಈ ಬಾರಿ ಅವರು ಅದನ್ನ ಭರ್ಜರಿ ಗೆಲುವಿನ ಮೂಲಕ ಸಾರ್ಥಕಗೊಳಿಸಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಸಚಿವ ಸಂಪುಟದ 35 ಸಚಿವರ ಪೈಕಿ ಕಲಿತಾ ಮಾಸಿ ಕೂಡ ಒಬ್ಬರಾಗಿದ್ದು, ಸಾಮಾನ್ಯ ಕಾರ್ಯಕರ್ತೆಯೊಬ್ಬರ ಸಚಿವ ಸ್ಥಾನಕ್ಕೇರಿರುವುದು ಇದೀಗ ಪಶ್ಚಿಮ ಬಂಗಾಳ ರಾಜಕೀಯದಲ್ಲಿ ಚರ್ಚೆಯ ವಿಷಯವಾಗಿದೆ.